ಸರ್, ಇಲ್ಲಿ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಸೊ ಈ ಹಿನ್ನೆಲೆಯಲ್ಲಿ ಯಾವ ತನಿಖೆ ಸಂಸ್ಥೆಗಳಿಂದ ತನಿಖೆ ಮಾಡಿಸೋ ಸಾಧ್ಯತೆ ಇದೆ. ಸೊ ಎಲ್ಲ ತನಿಖೆ ಸಂಸ್ಥೆಗಳನ್ನು ತನಿಖೆ ಮಾಡಿಸಬೇಕು ಅನ್ನೋ ಉದ್ದೇಶದಲ್ಲಿ ಈಗಾಗಲೇ ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟಾಗೆ ಈಗ ಲೋಕಾಯುಕ್ತದಿಂದ ದಾಖಲಾಗಿದೆ. CBI ಕೊಡಿಸೋ ಪ್ರಯತ್ನ ಮಾಡ್ತಿದ್ವಿ. ಸೊ ಇದ್ರ ಮಧ್ಯೆ ಈ ಅಕ್ರಮ ಹಣ ವ್ಯವಹಾರ ನಡೆದಿದೆ. ಏನು ಸಾವಿರಾರು ನಿವೇಶನಗಳ ಹೆಸರಿನಲ್ಲಿ 5,000 ಕೋಟಿಗಿಂತ ಹೆಚ್ಚಿನ ಅಕ್ರಮ ಹಣ ವ್ಯವಹಾರ ನಡೆದಿದೆ ಅನ್ನೋದು ನಮ್ಗೆ ಅನುಮಾನ ಇದೆ. ಹೀಗಾಗಿ ಆ ಅಕ್ರಮ ಹಣ ವ್ಯವಹಾರದ ಸಂಬಂಧಪಟ್ಟಾಗೆ ಜಾರಿ ನಿರ್ದೇಶನದಿಂದ ಒಂದು ತನಿಖೆ ನಡೆಸೋ ಸೂಕ್ತ ಅಂತ ಕಂಡು ಬಂದಿರೋಲ್ಲ. ಸೊ ನಾವು ಮೊನ್ನೆ ಇಮೇಲ್ ಮೂಲಕ ಈಗಾಗಲೇ ಜಾರಿ ನಿರ್ದೇಶಕನ ಮನವಿ ಪತ್ರವನ್ನು ಕಳಿಸಿದ್ದೀನಿ. ಸೊ ನಾಳೆ ಅಧಿಕೃತವಾಗಿ ಅವ್ರ ಕಚೇರಿಗೆ ಒಂದು ಪ್ರತಿಯನ್ನು ಕೊಟ್ಟು ಸ್ವೀಕೃತಿನ ಪಡಿತಾ ಇದ್ದೀನಿ. ಸರ್, ಸಿದ್ದರಾಮಯ್ಯನ ನಾನಿಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಅಲ್ಲಿ ನಡೆದಿರತಕ್ಕಂಥ ಸಮಗ್ರ ಅಕ್ರಮದ ಬಗ್ಗೆ ಸಮಗ್ರ ತನಿಖೆ ನಡೆಸೋದೇ ನನ್ನ ಉದ್ದೇಶ. ಸೊ ಇಲ್ಲಿ ಉದಾಹರಣೆ ಅಷ್ಟೇ, ಸಿದ್ದರಾಮಯ್ಯವ್ರದ್ದೊಂದು ಉದಾಹರಣೆ ಅಷ್ಟೇ. ಅವ್ರ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು 2015 ಇಸ್ವಿಯಿಂದ 50-50 ಅನುಪಾತದಲ್ಲಿ ಏನು ಅಕ್ರಮ ನಿವೇಶನಗಳು ಪಡ್ಕೊಂಡಿದ್ದಾರೆ ಅದರೆಲ್ಲದರ ವಿರುದ್ಧ ಸಮಗ್ರ ತನಿಖೆ ನಡೆಸೋದೇ ನನ್ನ ಉದ್ದೇಶ. ಹೀಗಾಗಿ ಜಾರಿ ನಿರ್ದೇಶಕಕ್ಕೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಹೌದು ಸರ್, CBIಗೆ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ನಾವು ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ವಿ. ಬಹುಶಃ ಅದು ನಾಳೆ ವಿಚಾರಣೆ ಬರೋ ಸಾಧ್ಯತೆ ಇದೆ. ವಿಚಾರಣೆ ಬಂದಾಗ ನಮ್ಮ ವಕೀಲರುಗಳು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ, ವಾದವನ್ನು ಮಾಡ್ತೇವೆ. ಸರ್, ಅವರು ತನಿಖೆಯನ್ನು ಮುಂದುವರಿಸಬೇಕು. ಸೊ ನಾಳೆ ನಾನು ತನಿಖಾಧಿಕಾರಿಗಳು ಒಂದು ಮನವಿ ಪತ್ರ ಕೊಡ್ತಾ ಇದ್ದೀನಿ. ಸೊ 2015 ಇಸ್ವಿನ ಯಾವ್ಯಾವ ರೀತಿಯಲ್ಲಿ ಅಕ್ರಮಗಳು ನಡೆದಿದೆ, ಯಾವ್ಯಾವ ದಾಖಲೆಗಳನ್ನು ಸಂಗ್ರಹ ಮಾಡಬೇಕು, ಯಾರನ್ನು ವಿಚಾರಣೆಗೊಳಪಡಿಸಬೇಕು, ಸೊ ಯಾರನ್ನು ಆರೋಪಿಗಳು ಮಾಡಬೇಕು ಅಂತೇಳಿ ಒಂದು ಸಮಗ್ರ ಒಂದು ಮನವಿ ಪತ್ರವನ್ನು ಕೂಡ ಸೊ ನಾಳೆ ತನಿಖಾಧಿಕಾರಿ ಕೊಡ್ತಾ ಇದ್ದೀನಿ. ಆ ಒಂದು ಮನವಿ ಪತ್ರವನ್ನು ಆಧರಿಸಿ ಮತ್ತು ಅವರಿಗೆ ಸೂಕ್ತ ಅಂತ ಕಂಡುಬರೋ ಇತರೆ ಅಂಶಗಳನ್ನು ಆಧರಿಸಿ ಅವರು ತನಿಖೆನ ಪ್ರಾರಂಭ ಮಾಡ್ತಾರೆ. ಮೈಸೂರು ಲೋಕಾಯುಕ್ತರು CBI ತನಿಖೆ ಕೊಡೋವರೆಗೂ ಸೊ ಇವರು ತನಿಖೆಯನ್ನು ಮಾಡಿದ್ರೆ ಮಾನ್ಯ ನ್ಯಾಯಾಲಯ ನಮ್ಮ ಅರ್ಜಿಯನ್ನು ಪುರಸ್ಕರಿಸಿ ಸೊ CBIಗೆ ಏನಾರು ವಹಿಸಿದರೆ ಸೊ CBIನವರು ತನಿಖೆಯನ್ನು ಮುಂದುವರಿಸ್ತಾರೆ. ಸರ್, ಅವೆಲ್ಲ ಸುಳ್ಳು ಆರೋಪಗಳು ಸರ್. ಸೊ ಮಾನ್ಯ ನ್ಯಾಯಾಲಯ ಈಗಾಗಲೇ ನನ್ನ ವಿರುದ್ಧ 23 ಪ್ರಕರಣಗಳು ದಾಖಲಿಸಿದ್ರು. ಅದರಾಗಲೇ 8 ಪ್ರಕರಣ ನಾನು ನಿರಪರಾಧಿ ಅಂತೇಳಿ ಮಾನ್ಯ ನ್ಯಾಯಾಲಯಗಳೇ ತೀರ್ಪುಗಳು ನೀಡಿದೆ. ಮತ್ತು ಇನ್ನು 9 ಪ್ರಕರಣದಲ್ಲಿ ಪೊಲೀಸರ ತನಿಖೆ ಅಂದರೆ ಸುಳ್ಳು ಅಂತೇಳಿ ಸಾಬೀತಾಗಿದೆ. ಅದೇ ರೀತಿ ಏನು ನನ್ನ ವರ್ಡನ ಹತ್ತಿಕ್ಕೋಸ್ಕರ ಮೊದಲಿಂದ ಈ ಪ್ರಯತ್ನ ನಡೀತಾ ಇದೆ. ಸುಳ್ಳು ಪ್ರಕರಣ ದಾಖಲೆ ಮಾಡೋದು, ಸುಳ್ಳು ಆರೋಪಗಳನ್ನು ಮಾಡೋವಂಥದ್ದು ಮಾಡ್ತಾಯಿದ್ದಾರೆ. ಸೊ ಇದಕ್ಕೆಲ್ಲ ನಾನು ಎದುರನ್ನಲ್ಲ, ಮೊದಲಿಂದನೂ ಕೂಡ ಅದನ್ನು ಎದುರಿಸ್ಕೊಂಡು ಬಂದಿದ್ದೀನಿ. ಸೊ ಈಗಲೂ ಕೂಡ ಅದೇ ಎದುರಿಸ್ತೀನಿ. ಏನೇ ಅಪಪ್ರಚಾರ ಮಾಡಲಿ, ಏನೇ ಕಿರುಕುಳ ಕೊಟ್ಟರು ಕೂಡ ನನ್ನ ಮೂಲ ಉದ್ದೇಶದಿಂದ ಆ ಉದ್ದೇಶದ ಹೊರಡ ನಿಲ್ಲಲ್ಲ. ಇಲ್ಲ ಸರ್, ನಿನ್ನೆ ಮೊನ್ನೆ ಪ್ರಕರಣ ದಾಖಲಾಗಿಲ್ಲ. ಈ ಕಳೆದ ತಿಂಗಳು ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಅಂತ ಮಾಹಿತಿ ಬಂದಿದೆ. ಸೊ ನಾನು ನಂಜನಗೂಡಿಗೆ ಹೋಗಿ ಆ ಮಹಿಳೆಗೆ ಅನುಚಿತ ವರ್ತನೆ ತೋರಿ ಏನೋ ಕೊಲೆ ಬೆದರಿಕೆ ಆಗಿದೆ ಅಂತೇಳಿ ನಾನು ಕಾಲ್ ಡೀಟೇಲ್ಸ್ ಓವರ್ಲೆಕ್ಷನ್ ತೆಗೆದಾಗ ನಾನು ಅವತ್ತು ಮೈಸೂರಲ್ಲಿ ಇದ್ನ ಅಥವಾ ನಂಜನಗೂಡು ಇದ್ನ ಗೊತ್ತಾಗುತ್ತೆ. ಮತ್ತು ನಂಜನಗೂಡು ಉಳ್ಳಾಳಿ ಸರ್ಕಲ್ ಹತ್ರ ಗಲಾಟೆ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ನಂಜನಗೂಡು ಸರ್ಕಲಲ್ಲಿ CC ಕ್ಯಾಮ್ರಾ ವಿಡಿಯೋ ಇದ್ದೇ ಇದೆ. ಆ CC ಕ್ಯಾಮ್ರಾ ವಿಡಿಯೋ ತೆಗೆದು ನೋಡಿದಾಗ ಸೊ ನಾನು ಅಲ್ಲಿ ಹೋಗಿದ್ದೀನಿ, ಇಲ್ಲಿ ಒಂದು ಗೊತ್ತಾಗುತ್ತೆ. ಸರ್, ಮಹಿಳೆ ಗೊತ್ತಿದೆ. ಇಲ್ಲಿ ನೋಡಿ, ಭಾಳ ಆಶ್ಚರ್ಯ ಏನಂತಂದರೆ ಆ ಮಹಿಳೆಯ ಗಂಡನ ಸಾವಾಗಿದೆ. ಆತನ ಸಾವಾಗಿರೋದು ಒಬ್ಬ ಆಕಾಶ್ ಅನ್ನೋ ವ್ಯಕ್ತಿಯಿಂದ ಅಂಥೇಳಿ ನಾನು ದೂರಜಿನ ಕೊಟ್ಟು ಅವ್ರ ಏನು ವ್ಯಕ್ತಿ ಮಹಿಳಾ ಇದ್ದಾರೆ ಅವ್ರ ಗಂಡ ಜಯಂತ್ ಅಂತೇಳಿ ಅವ್ರ ತಂದೆ ಕಡೆಯಿಂದ VVಪುರಂ ಪೊಲೀಸ್ ನಾನೇ ಪ್ರಕರಣ ದಾಖಲು ಮಾಡಿಸಿದ್ದೀನಿ. ಅವ್ರ ಗಂಡನ ಸಾವಿಗೆ ಹೋರಾಟ ಮಾಡ್ತಾರೆ ನನ್ನ ವಿರುದ್ಧ. ಆಕೆ ಸುಳ್ಳು ದೂರು ಕೊಟ್ಟಿದ್ದಾರೆ. ಇದು ಏನು ಮಾಡೋಕ್ಕಲ್ಲ. ಹೌದೌದು ಸರ್. ಆಕೆ ಉದ್ದೇಶ ಏನಂತಂದರೆ ನಾವು ಆಕಾಶ್ ಅಂತೇಳಿ ಆರೋಪ ಮಾಡಿದ್ವಿ. ಆತನ ಜೊತೆ ಆಕೆ ಶಾಮೀಲಾಗಿರೋ ನಮ್ಗೆ ಅನುಮಾನ ಬಂದಿದೆ. ಬಹುಶಃ ಗಂಡನ ಸಾವಿಗೂ ಕೂಡ ಆಕೆ ಕಾರಣ ಅನ್ನೋದು ಕಂಡು ಬಂದಿರೋದ್ರಿಂದ ನಾವು ಇದ್ರ ಬಗ್ಗೆ ಪೊಲೀಸ್ ಆಯುಕ್ತರಿಗೆ ದೂರರ್ಜಿ ಕೊಟ್ಟು ಅದು ತನಿಖೆ ನಡೀತಿರೋದ್ರಿಂದ ಆಕೆ ನಮ್ಮ ವರ್ಡನ ಹತ್ತಿಕ್ಕಬೇಕು, ತನ್ನ ಆರೋಪನ ತಪ್ಪಿಸ್ಕೋಬೇಕು ಅಂತ ಉದ್ದೇಶದಿಂದ ಸೊ ಸುಳ್ಳು ದೂರರ್ಜಿನ ಕೊಡ್ತಾಯಿದ್ದಾರೆ. ವೈಜ್ಞಾನಿಕ ಸಾಕ್ಷ್ಯ ತೆಗೆದ್ರೆ ಗೊತ್ತಾಗುತ್ತಲ್ಲ ವಾಸ್ತವಾಂಶ ಏನಂತೇಳಿ. ಅದರಿಂದ ನಾನು ಪೊಲೀಸ್ ಆಯುಕ್ತರಿಗೆ ದೂರರ್ಜಿನ ಕೊಟ್ಟಿದ್ದೀನಿ. ವೈಜ್ಞಾನಿಕ ಸಾಕ್ಷ್ಯ ಅಂತ ಪರಿಶೀಲಿಸಿ ಸತ್ಯಾಸತ್ಯನ ತಿಳ್ಕೊಂಡು ನಮ್ಮ ಮೇಲೆ ಸುಳ್ಳೇನು ದೂರು ದಾಖಲು ಮಾಡಿದರೆ ಅವ್ರದ್ದು ಕಾನೂನು ಪ್ರಕಾರ ದೂರು ದಾಖಲೆ ಮಾಡಿದ್ದು ಅವರಿಗೆ ಈಗಾಗಲೇ ಮನವಿ ಪತ್ರ ಕೊಟ್ಟಿದ್ದೀನಿ. ಅಲ್ಲ ಸರ್, 2021 ಕೊಟ್ಟಿದ್ದ ಅರ್ಜಿ ಆಕೆ ಅದು ಇನ್ನೂ 3 ವರ್ಷದಿಂದ ಪೊಲೀಸರು ತನಿಖೆ ಮಾಡಿದ್ರು. ನೋಡಿ, ಇಲ್ಲಿ ಏನಾಗಿದೆ, ಇಂಥದ್ದಕ್ಕೆಲ್ಲ ಮೂಲ ಪೊಲೀಸ್ ಅಧಿಕಾರಿಗಳೇ ಕಾರಣ. ಪ್ರಕರಣ ದಾಖಲಾದ ಕೂಡಲೇ ವೈಜ್ಞಾನಿಕ ಸಾಕ್ಷ್ಯಗಳನ್ನು ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ಆ ಕೂಡಲೇ ನಿಜವಾದ ಯಾರು ತಪ್ಪಿದ್ರೆ ತಿಳ್ಕೊಂಡು ಅದಕ್ಕೆ ಕ್ರಮಗಳು ತಗೊಳ್ಬೇಕು. ಸೊ ಕಾನೂನು ಏನು ಹೇಳುತ್ತೆ ಅಂದರೆ ಯಾರು ಸುಳ್ಳು ಅರ್ಜಿ ಕೊಟ್ಟಿರೋ ಕಂಡು ಬಂದರೆ ಅವ್ರ ವಿರುದ್ಧ ಕೂಡ ಪ್ರಕರಣ ದಾಖಲೆ ಮಾಡೋರು ಶಿಕ್ಷೆ ಕೊಡಿಸಿ ಅಂತ ಹೇಳ್ತಾರೆ.
ಸೊ ಇವರು ಅದನ್ನು ಮಾಡದೆ ಏನು ಮಾಡಿದ್ರೆ ಸುಮ್ಮನೆ ಯಾವ ಉದ್ದೇಶಪೂರ್ವಕ ಇಟ್ಕೊಳ್ಳೋದು ವರ್ಷಾನುಗಟ್ಟಲೆ ಇಟ್ಕೊಳ್ಳೋದು 3.5 ವರ್ಷ ತನಿಖೆ ಮಾಡೋಂಥದ್ದು ಏನಿದೆ ಅದರಲ್ಲಿ. ಸೊ ಆ ಕೂಡಲೇ ತನಿಖೆ ಮಾಡಿ ಅವರು ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡಿದ್ರೆ ಈ ಹೊಸ ಸುಳ್ಳು ದೂರು ಅರ್ಜಿ ಕೊಡ್ತಾರಲ್ಲ. ಇಲ್ಲೇನಾಗಿದೆ, ಒಬ್ಬರ ವಿರುದ್ಧ ಏನಾದರೂ ದ್ವೇಷ ಸಾಧಿಸಬೇಕು ಅಂದ್ರೆ ಏನು ಬೇಕಾಗಿಲ್ಲ, ಏನು ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ. ಪೊಲೀಸ್ ಠಾಣೆಗೆ ಹೋಗಿ ಒಂದು ಬಿಳಿ ಹಳ್ಳಿಯಲ್ಲಿ ಸುಳ್ಳು ದೂರು ಅರ್ಜಿ ಕೊಟ್ಬಿಟ್ಟು ಸಾಕು, ಸರ್ಕಾರದ ಹಣದಲ್ಲಿ ಅಂದರೆ ನಮ್ಮ ತೆರಿಗೆ ಹಣದಲ್ಲೇ ಸೊ ನಮಗೆ ಶಿಕ್ಷೆ ಕೊಡಿಸುವಂಥ ಈ ಥರ ಅವಮಾನ ಮಾಡುವಂಥ ಕೃತ್ಯಗಳು ನಿರಂತರ ನಡೀತದೆ. ಸೊ ಇದ್ರ ಬಗ್ಗೆ ರಾಜ್ಯದ ಮುಖ್ಯ ಪೊಲೀಸ್ ಏನು ಮಹಾನಿರ್ದೇಶಕರಿದ್ರೆ ಗಮನ ಹರಿಸಬೇಕು. ಅವರ ಅಧಿಕಾರಿಗಳು ಕಾನೂನು ಪ್ರಕಾರ ತನಿಖೆ ಕರ್ತವ್ಯ ನಿರ್ವಹಿಸಿದ ನಿಟ್ಟಿನಲ್ಲಿ ಮತ್ತು ಸರ್ಕಾರದ ಹಣ ವ್ಯರ್ಥ ಆಗೋದು, ಈ ಸಮಾಜ ಸ್ವಾಸ್ಥ್ಯ ಆಗೋಂಥದ್ದನ್ನ ಅವ್ರ ಇಲಾಖೆ ನಡೀತಾ ಇದೆ ಜಾಸ್ತಿ ನನ್ನ ಪ್ರಕಾರ. ಅದನ್ನು ನಿಲ್ಲಿಸೋ ಪ್ರಯತ್ನ ಅವ್ರು ಮಾಡಬೇಕು. ನಾನು ಇನ್ನು ಕೆಲವು ದಿನಗಳಲ್ಲಿ ಈ ಬಗ್ಗೆನೂ ಕೂಡ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾಖಲೆ ಮಾಡಿ DGPನ ಹೈಕೋರ್ಟ್ಗೆ ಕರೆಸಿ ಅವ್ರಿಗೊಂದು ಎಚ್ಚರಿಕೆ ಕೊಡಿಸ್ಬೇಕು ಅನ್ನೋದು ಕೂಡ ಉದ್ದೇಶ ನಮಗಿದೆ. ಸರ್, ಪೊಲೀಸ್ ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸೋದು ಹೊಸದೇನಲ್ಲ ಸರ್. ನಮ್ಮ ದೇಶದಲ್ಲಿ ನಿರಂತರ ನಡೀತದೆ. ಸೊ ಎಲ್ಲರಿಗೂ ಗೊತ್ತಿದೆ. ಅವರು ಒಂದು ಠಾಣೆಗೆ ಬರಬೇಕು ಅಂದರೆ ಎಷ್ಟೋ ಲಕ್ಷಗಳನ್ನು ಆ ಜನಪ್ರತಿನಿಧಿಗಳಿಗೆ ಅವ್ರು ಕೊಟ್ಟು ಬರಬೇಕು ಅಂತೇಳಿ ಎಲ್ರಿಗೂ ಗೊತ್ತಿರೋಂಥ ಬಹಿರಂಗ ಸತ್ಯ. ಹಾಗಾಗಿ ಅವರು ಭ್ರಷ್ಟಾಚಾರ ನಡೆಸೋದ್ರಲ್ಲಿ ಅನುಮಾನ ಇಲ್ಲವೇ ಇಲ್ಲ. ಸೊ ಇದನ್ನು ಪ್ರತಿಭಟಿಸೋ ನಿಟ್ಟಿನಲ್ಲಿ ಸಾರ್ವಜನಿಕರು ಯಾವಾಗ ಎಚ್ಚೆತ್ತುಕೊಳ್ಳಲ್ಲ, ಇದು ನಿರಂತರ ನಡೀತಾ ಹೋಗುತ್ತೆ. ಇಲ್ಲ, ನನ್ನ ಗಮನಕ್ಕೆ ಬಂದಾಗ ನೆನ್ನೆ ಯಾವುದೂ ಆಗಿಲ್ಲ ಸರ್, ಕಳೆದ ತಿಂಗಳಾಗಿರೋದು ಅಷ್ಟೇ. ಸರ್, ಅದೇ ಹೇಳಿದ್ರೆ ಯಾವಾಗ ನಾನು ಹೋರಾಟಗಳನ್ನು ಪ್ರಾರಂಭ ಮಾಡ್ತೀನಿ ಅಂಥ ಸಂದರ್ಭದಲ್ಲಿ ಇಂಥ ವಿಚಾರಗಳು ಬರ್ತದೆ. ಹಾಗಾಗಿ ಇನ್ನು ಮುಂದೆ ಈ ಥರ ನಾವು ಇನ್ನೂ ಬರ್ಬೋದು, ಹೊಸದೇ ಬರ್ಬೋದು. ಸೊ ಈ ನಿಟ್ಟಿನಲ್ಲಿ ಸಂಚು ರೂಪಿಸ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಸೊ ಅವ್ರು ಏನೇ ಸಂಚು ಮಾಡೋ ನನ್ನ ಹೋರಾಟವನ್ನು ನಿಲ್ಲಿಸಲ್ಲ.